ಸುಮ್ಮನೆ ಅವು ಮನ್ಯಾಗ ಕುಂತಿರ್ತಾವು, ತಿಂಗಳ 2,000 ಜಮಾ ಆಕತ್ತವ್ರಿ. ನಮಗೂ ಫ್ರೀ, ನಿಮಗೂ ಫ್ರೀ, ಕಾಕಾ ಪಾಟೀಲ್ಗೂ ಫ್ರೀ. ಏ ಫ್ರೀ ಕೊಡು ಕಾಕಾ, ನಮಗ್ ನೀವು ಫ್ರೀ ಕೊಡು ಬೇಕಾಗಿಲ್ಲ. ನಮ್ಮ ಕಡೆಯಿಂದ ಏನ್ ದುಡಿಸ್ಕೊಳಕಂತಿಯಲ್ಲ ಮತ್ತೆ ಅದಕ್ಕೆ ಪಗಾರ ಕೊಡಾಕ ಫ್ರೀ ಆಮೇಲೆ ಕೊಡಿದಂತ ಅರ್ಜಿತ ಫ್ರೀ ಕೊಡು ಕಾಕಾಗ. ನಮ್ದು ಒಂದ ಪ್ರಶ್ನೆ, ನಮಗ ಅತಿಥಿ ಉಪನ್ಯಾಸಕರಿಗೆ ನೀವು ಫ್ರೀ ಕೊಡೋದು ಬೇಕಾಗಿಲ್ಲ. ನಮ್ಮ ಕಡೆಯಿಂದ ಏನ್ ದುಡಿಸ್ಕೊಳಕ್ ಕುಂತಿಯಲ್ಲ ಅದಕ್ಕೆ ತಕ್ಕದಾಗಿರ್ತಕ್ಕಂಥ ಪ್ರತಿಫಲವನ್ನ ಕೊಡ್ರಿ. ಇವತ್ತು ಸಮಾಜದೊಳಗ ಶಿಕ್ಷಕ ಹುದ್ದೆ ಅಂತಕ್ಕಂಥ ಹೋಗ್ಬೇಡ್ರಿ, ನೀವೇ ಅವ್ರನ್ನ ಕೀಳಾಗಿ ನೋಡ್ಬಿಡ್ರಿ. ಯಾಕಂದ್ರೆ ಅವ್ರ ಕಾಲೇಜಿಗೆ ಗೆಸ್ಟ್ ನಾವು ತಲೆ ಕೆಡಿಸ್ಕೋಬೇಡ್ರಿ. ಅವರೆಲ್ಲ ವರ್ಕ್ ಮಾಡೋರು ಅವ್ರ ಕಾಲೇಜಿಗೆ ಏನಂತಂದ್ರೆ ನಾವು ಗೆಸ್ಟ್ ಆಗಿ ಹೋಗೇವಿ. ಅವ್ರು ನೀವೇ ಕೀಳಾಗಿ ನೋಡ್ಬಿಡ್ರಿ, ತಲೆ ಕೆಡಿಸ್ಕೋಬೇಡ್ರಿ. ಬಹುಶಃ ಇವತ್ತು ನಮ್ಮ ಸರ್ಕಾರಕ್ಕೆ ಏನಾಗೈತಿ ಅಂತಂದ್ರ ಒಂದ್ ನಮೂನಿ ಸಿಹಿ ಹತ್ತಿ ಬಿಡತ್ರಿ. ಅವ್ರು ಏನಂತಂದ್ರೆ ಈ ಅತಿಥಿ ಉಪನ್ಯಾಸಕರ ನೇಮಕ ಮಾಡ್ಕೊಂಡ ರುಚಿ ಆಕೈತಿ. ಅವ್ರು ಕನ್ನಡ ಶಾಲೆಗೆ ನೋಡ್ರಿ ಅತಿಥಿ ಶಿಕ್ಷಕರು, ಹೈಸ್ಕೂಲ್ದಾಗ ನೋಡ್ರಿ ಅತಿಥಿ ಶಿಕ್ಷಕರು, PU ಕಾಲೇಜ್ದಾಗ ನೋಡ್ರಿ ಅತಿಥಿ ಶಿಕ್ಷಕರು, ಡಿಗ್ರಿ ಕಾಲೇಜ್ದಾಗ ನೋಡ್ರಿ ಅತಿಥಿ ಉಪನ್ಯಾಸಕರೆಲ್ಲ. ಇವ್ರನ್ನ ಫುಲ್ ಟೈಮ್ ನಾವು ನೇಮಕಾತಿ ಮಾಡ್ಕೊಂಡಿವಿ ಅಂತಂದ್ರ ಲಕ್ಷಗಂಟ್ಲೆ ಇವ್ರಿಗೆ ಪಗಾರ ಕೊಡ್ಬೇಕತ್ತಿ. ಇವ್ರಿಗೆ ಯಾಕೆ ಕೊಡ್ಬೇಕಪ್ಪ, ಒಬ್ಬರು ಪಗಾರದಾಗ ಇವ್ರ 10-15 ಮಂದಿ ದುಡಿತಾರ ಅಂತೇಳಿ ಒಂದು ಮನಿ ನಾಟಕ ಎಬ್ಸಾರ ಅವ್ರು. ಆ ಸರ್ಕಾರಕ್ಕೆ ಇನ್ನೊಂದು ಸಲಹೆ ಕೊಡ್ತೇನೆ ನಾನು, ನಿನ್ ಮ್ಯಾಲಿದ್ದ ಅತಿಥಿ CM ನೇಮಕ ಮಾಡ್ಕೋರಿ, ಅತಿಥಿ DCM ನೇಮಕ ಮಾಡ್ಕೋರಿ, ಅತಿಥಿ ಮಿನಿಸ್ಟ್ರಿ ನೇಮಕ ಮಾಡ್ಕೋರಿ, ಅತಿಥಿ MLA ನೇಮಕ ಮಾಡ್ಕೋರಿ, ಅತಿಥಿ ತಹಸೀಲ್ದಾರ್ ನೇಮಕ ಮಾಡ್ಕೋರಿ, ಅತಿಥಿ ಪೊಲೀಸ್ ನೇಮಕ ಮಾಡ್ಕೋರಿ, ಅತಿಥಿ CBI ನೇಮಕ ಮಾಡ್ಕೋರಿ. ಅಂದ್ರೆ ನಮ್ಮ ಸಮಸ್ಯೆಗಳು ಏನದಾವು ಅಂತಕ್ಕಂಥದ್ದು ನಿಮಗೆ ಅರಿವಾಗ್ಲಿಕ್ಕೆ ಸಾಧ್ಯತೆ ಐತಿ. ಬಹುಶಃ ಆಗಲೇ ರಾಜೇಶ್ ಭಟ್ ಅವರು ಒಂದು ಮಾತು ಹೇಳಿದ್ರು, ಏನು ಹೋರಾಟಕ್ಕೆ ಬರ್ಲಾರ್ಗೆ ಏನೋ ಬೈಯೋದು ಬೇಡಪ್ಪ, ದೊಡ್ಡ ಮಂದಿಕ ಅವರು ದೊಡ್ಡ ನಮಸ್ಕಾರ. ನಮ್ಗೆ ಸಾಕಷ್ಟು ಕಾರಣ ಹೇಳ್ತಾರೆ. ಅವ್ರು ಚಳಿ ಐತಿ, ದೂರ್ಲಿದ್ದ ಬರ್ಬೇಕು, ಸಣ್ಣ ಕೂಸು ಐತಿ, ಹುಡುಗಿ ಐತಿ, ನಾವು ಹೆಣ್ಮಕ್ಳದೇವಿ. ಈಗ ನವೆಂಬರ್ ಡಿಸೆಂಬರ್ದಾಗ ಎಲ್ಲಿಗಾರ ಟೂರಿಗೆ ಹೋಗ್ಲಿ 4 ಗಂಟೆಗೆ ಎದ್ದು ಬಂದು ರೆಡಿ ಆಗಿರ್ತಾವ. ಇಂಥವೆಲ್ಲ ಕುಂತಿನಪ್ಪ ಬಿಟ್ಟು ಮೊದ್ಲು ನೆಟ್ಟಿಗೆ ಏನು ಅಂತಂದ್ರ ಹೋರಾಟದೊಳಗೆ ಭಾಗವಹಿಸೋದು ಕಲ್ಕೋರಿ. ಹಾಗೆಲ್ಲ ಒಬ್ರು ನಮ್ಮ ಸ್ನೇಹಿತರು ಹೇಳಿದ್ರು, ಡಿಗ್ರಿ ಕಾಲೇಜ್ದವ್ರು ಇವತ್ತು ಯಾಕೆ ಸಕ್ಸಸ್ ಆದ್ರು, ಅವ್ರ ವೇತನ ಒಂದು ಜಾಸ್ತಿ ಮಾಡ್ಕೊಂಡು ಆ ಮಟ್ಟಕ್ಕೆ ಬಂದ್ರು ಅಂತಂದ್ರ ಅವ್ರ ಸಂಘಟನೆ ಅಷ್ಟು ಸ್ಟ್ರಾಂಗ್ ಇತ್ತು, ಅಷ್ಟು ಸಂಖ್ಯೆಯೊಳಗೆ ಅವ್ರು ಭಾಗವಹಿಸಿದ್ರು. 2 ವರ್ಷದಿಂದ ನಮ್ಮ ರಾಜ್ಯ ಸಮಿತಿ ಸಾಕಷ್ಟು ಪ್ರಯತ್ನವನ್ನ ಮಾಡಾಕಂತೈತಿ. ನಾವು ಇನ್ನೂ ಹೆಚ್ಚಿನ ಸಂಖ್ಯೆಯೊಳಗೆ ಭಾಗವಹಿಸಿದ್ವಿ ಅಂತಂದ್ರೆ ಖಂಡಿತವಾಗ್ಲೂ ನಮ್ಮ ಬೇಡಿಕೆಗಳು ಈಡೇರ್ತಾವ. ಇಲ್ಲಿ ಸರ್ಕಾರ ಒಂದೇ ತಪ್ಪು ಮಾಡಾಕಂತಿಲ್ಲ, ನಮ್ಮ PU ಇಲಾಖೆ ಐತಿಲ್ಲ ಇದು ಒಂದು ನಮೂನಿ ಅಗ್ನಾಡಿ ಇಲಾಖೆನ ಇದ್ದಂಗೆ ಐತಿ. ಹೋದ್ಸಲ ಒಂದು ವಿಷಯಾಧಾರಿತ ಕಾರ್ಯಾಗಾರ ಮಾಡಿದ್ರು. ಅದನ್ನ ಅತಿಥಿ ಉಪನ್ಯಾಸಕರನ್ನ ಹೊರತುಪಡಿಸಿ ಫುಲ್ ಟೈಮ್ ಯಾರು ಅದಾರ ಅವ್ರಿಗೆ ಅಷ್ಟೇ ಮಾಡಿದ್ರು. ಇವ್ರ ತಲೆಯಾಗ ಒಂದಿಟ್ಟು ಮೆದುಳೈತೋ ಬ್ಯಾರೆ ಏನಾಯ್ತು, ರಾಜ್ಯದೊಳಗ 5,600 ಜನಕ್ಕೂ ಹೆಚ್ಚು ಅತಿಥಿ ಉಪನ್ಯಾಸಕರ ದೇವಿ ಹೊರಗಿಟ್ಟ ಕಾರ್ಯಕ್ರಮ ಮಾಡಿ ನಾವು ಏನು ಗಂಟಿ ಬಾರಿಸ್ದಂಗ ಕಣ್ಣಿಗರ ಕಬರಕತ್ತೀವಿ. ಈ 5,600 ಜನ ಅತಿಥಿ ಉಪನ್ಯಾಸಕರು ಅದಾರಲ್ಲ, ಅವ್ರ ಸಬ್ಜೆಕ್ಟ್ ಇಂದ ಅಲ್ಲಿ ಕಾರ್ಯಾಗಾರದವ್ರಿಗೆ ಏನ್ ನಡೆದಿರ್ತೈತಲ್ಲ ಅದನ್ನ ಬಂದು ಮತ್ತೆ ಮುಂದೆ ನೀವು ಅಪ್ಪಾಜಿ ಬಂದು ಪಾಠ ಮಾಡ್ತಾನಂತಾನೆ ಇಷ್ಟು ಖಬರ್ ಆಗೋದಿಲ್ಲ. ನಮ್ಮನ್ನು ಇಲಾಖೆ ಸದ್ಯತೆ ಏನ್ ಮಾಡಕಂತೈತಿ ಅಂತಂದ್ರೆ ಇಷ್ಟು ಎಡವಟ್ಟು ರೀತಿಯಿಂದ ಏನ್ ಮಾಡಕಂತೈತಿ ಅಂತಂದ್ರೆ ನಡೆಸ್ಕೊಡಕಂತೈತಿ. ಇದಕ್ಕೆ ಒಂದು ಪರಿಹಾರ ಏನು ಅಂತಂದ್ರೆ ಒಂದು ಒಗ್ಗಟ್ಟು, ಎರಡನೇದ್ದು ಏನು ಅಂತಂದ್ರ ಹೋರಾಟ. ನಾವು ನಿರಂತರವಾಗಿ ಇದನ್ನ ಮುಂದುವರಿಸಿದೀವಿ ಅಂತಂದ್ರ ಇವತ್ತು ನೋಡ್ರಿ ಎಂತ ಪರಿಸ್ಥಿತಿ, ಎಲ್ಲಾರು ಬರೀ ಒಂದ ಮಾತು ಹೇಳಕಂತೇವ್ ನಾವೇನ ನ್ಯಾಯಯುತವಾಗಿರ್ತಕ್ಕಂಥ ಬೇಡಿಕೆ, ನ್ಯಾಯಯುತವಾಗಿರ್ತಕ್ಕಂಥ ಬೇಡಿಕೆ. ಇವರು ಮಂದಿ ನಮ್ಮ ಬಿಟ್ಟು ಎಂತೆಂತ ಈಡೇರ್ಸಾಕುಂತಾರ ಗೊತ್ತಾ ಇಲ್ಲ. ಸುಮ್ಮನೆ ಅವು ಮನ್ಯಾಗ ಕುಂತಿರ್ತಾವು, ತಿಂಗಳ 2,000 ಜಮಾ ಆಕತ್ತವ್ರಿ. ನಮಗೂ ಫ್ರೀ, ನಿಮಗೂ ಫ್ರೀ, ಕಾಕಾ ಪಾಟೀಲ್ಗೂ ಫ್ರೀ. ಏ ಫ್ರೀ ಕೊಡು ಕಾಕಾ, ನಮಗ್ ನೀವು ಫ್ರೀ ಕೊಡು ಬೇಕಾಗಿಲ್ಲ. ನಮ್ಮ ಕಡೆಯಿಂದ ಏನ್ ದುಡಿಸ್ಕೊಳಕಂತಿಯಲ್ಲ ಮತ್ತೆ ಅದಕ್ಕೆ ಪಗಾರ ಕೊಡಾಕ
ಫ್ರೀ ಆಮೇಲೆ ಕೊಡಿದಂತ ರಾಜ್ಯಕ್ಕೆ ಫ್ರೀ ಕೊಡು ಕಾಕಾಗಿ ನಮ್ದು ಒಂದ ಪ್ರಶ್ನೆ. ನಮಗ ಅತಿಥಿ ಉಪನ್ಯಾಸಕರಿಗೆ ನೀವು ಫ್ರೀ ಕೊಡೋದು ಬೇಕಾಗಿಲ್ಲ. ನಮ್ಮ ಕಡೆಯಿಂದ ಏನ್ ದುಡಿಸ್ಕೊಳ ಕುಂತೀಯಲ್ಲ ಅದಕ್ಕೆ ತಕ್ಕದಾಗಿರ್ತಕ್ಕಂಥ ಪ್ರತಿಫಲವನ್ನ ಕೊಡ್ರಿ. ಇವತ್ತು ಸಮಾಜದೊಳಗ ಶಿಕ್ಷಕ ಹುದ್ದೆ ಅಂತಕ್ಕಂಥದ್ದು, ಉಪನ್ಯಾಸಕ ಹುದ್ದೆ ಅಂತಕ್ಕಂಥದ್ದು ಒಂದು ಗೌರವಯುತವಾಗಿರ್ತಕ್ಕಂಥ ಹುದ್ದೆ ಅಂತಕ್ಕಂಥ ನಂಬಿಕೆ ಇತ್ತು. ಅಂತ ಒಂದು ಗೌರವಯುತವಾಗಿರ್ತಕ್ಕಂಥ ಸ್ಥಾನದೊಳಗಡೆ ಇರ್ತಕ್ಕಂಥ ಆ ಉಪನ್ಯಾಸಕರು ಇವತ್ತ ಬೀದಿ ಒಳಗೆ ನಿಂತ ಹೋರಾಟ ಮಾಡಕ್ ಇಳಿದಾರ ಅಂತಂದ್ರ ಇದು ಸರ್ಕಾರ ಅಷ್ಟೇ ಅಲ್ಲ, ಇಡೀ ನಾಗರಿಕ ಸಮಾಜನ ಏನು ಅಂತಂದ್ರೆ ಬಹಳಷ್ಟು ತಲೆ ತಗ್ಗಿಸ್ತಕ್ಕಂಥದ್ದು ಏನು ಅಂತಂದ್ರೆ ಸನ್ನಿವೇಶ. ನಾವು ಎಲ್ಲಾ ದುಡಿದು ಒಂದು ನಮನಿ ಇವ್ರ ಕಡೆ ಭಿಕ್ಷಾ ಬೇಡುವಂಗ ಆಗ್ಬೇಕು ಪರಿಸ್ಥಿತಿ. ಆ ಪರಿಸ್ಥಿತಿಗೆ ಬಂದೈತೆ. ಮುಂದಿನ ದಿನ ಅವ್ರು ಹೆಂಗಾಕೊಂಡ್ರ ಆದ್ರಲ್ರಿ ಏನಿಲ್ಲ. ಒಂದ್ ಸ್ವಲ್ಪ ಸರ್ ಹೇಳಿದ್ರ, ಅವ್ರು ಹೇಳಿದ್ದಕ್ಕೆ ಸುಮ್ಮದೇನ್ರಿ ನಾ ಬರ್ಲಾರ್ಗೇನು ಅನ್ನಕ್ ಹೋಗ್ಬೇಡ್ರಿ, ಒಂದ್ ನಮನಿ ನಾವು ಕಳ್ರ ಇದೇವಿ. ಮತ್ತ 5,600 ಮಂದಿ ಇದೇವಿ, ಮತ್ತ ಇಲ್ಲಿ ಒಂದ್ ಇಸ್ ಮಂದಿ ಕೂಡ ಕಳ್ರ ಆಗಲ್ಲ ನಾವು. ಮತ್ತೆ ಸಂಘಟನೆ ಅಂತಕ್ಕಂಥದ್ದು ಹಂಗೆ 10 ಮಂದಿ ಕೂಡ್ರಿ ಆಗೋದಲ್ಲ. ಈಗ ಒಂದು ಇನ್ನೊಂದು ನಾವು 4,000 5,000 ಜನ ಸೇರಿದ್ದೀವಿ ಅಂದ್ರೆ ಹೆಂಗಿರ್ತೈತಿ ಯೋಚನೆ ಮಾಡಿದ್ರು. ಈಗ ಹೋದ್ಸಲ ಸಂಘಟನೆಯ ಪ್ರತಿಫಲವಾಗಿ 2,000 ರೂಪಾಯಿ ಜಾಸ್ತಿ ಆತ. ಇಲ್ಲಿ ಹೋರಾಟಕ್ಕೆ ಬಂದಿದ್ವಲ್ಲ ನಮ್ಗೆ ಅಷ್ಟ ಆಗೈತಿ ನಾವು 2,000 ರೂಪಾಯಿ ತಗೊಂಡಿಲ್ರಿ ಎಲ್ಲಾರು. ಮತ್ತೆ ಈ ಹೋರಾಟದ ಫಲವಾಗಿ ಏನಾದ್ರೂ ಹೆಚ್ಚಿಗೆ ಆಯ್ತು ಅಂದ್ರೆ ಅದ್ರ ಪ್ರತಿಫಲ ಎಲ್ಲಾರು ತಗೋ. ಹೀಗಾಗಿ ಹೋರಾಟ ನಡೆಸ್ತಕ್ಕಂಥ ಸಂದರ್ಭದೊಳಗೆ ನಾವೆಲ್ಲರೂ ಕೂಡ ಏನು ಅಂತಂದ್ರ ಮೊದ್ಲು ಒಗ್ಗಟ್ಟನ್ನ ಏನ್ ಮಾಡೋಣ ಅಂದ್ರೆ ಪ್ರದರ್ಶನವನ್ನು ಮಾಡೋಣ. ಬಹಳ ಜನ ಗ್ರೂಪ್ನಾಗ ಅದು ಇದು ಮೆಸೇಜ್ ಮಾಡ್ತಿದ್ರು, ನಾನು ಗಮನಿಸಿನಿ. ಸುಮ್ಮನೆ ಎಲ್ಲ ಒಂದು ಕುಂತ್ಕೊಂಡು ಮೆಸೇಜ್ ಮಾಡೋದಲ್ರಿ. ಬೆಂಗಳೂರಲ್ಲೇ ಬೆಳಗಾವಿಯಲ್ಲೇ ಅದಕ್ಕೆ ಏನ್ ಪ್ರಯತ್ನ, ಏನೇನು ಬೇಕು, ಎಲ್ಲಿಂದನೋ ಬಂದು ಇಷ್ಟೆಲ್ಲ ಕೂಡ್ಕೊಂಡು ಮಾಡ್ತಾರಲ್ಲ, ನಿಜವಾಗ್ಲೂ ಮೊದ್ಲು ನಾವು ಅವ್ರಿಗೆ ಅಭಿನಂದನೆಯನ್ನ ಸಲ್ಲಿಸೋದಕ್ಕೆ ಕಲ್ತ್ಕೊಂಡು ಮೊದ್ಲ. ಆಮೇಲೆ ಇನ್ನೊಂದು ರಾಜ್ಯಾಧ್ಯಕ್ಷರಿಗೆ ಕಾರ್ಯದರ್ಶಿಗೆ ನಾವು ವಿನಂತಿ ಮಾಡ್ಕೊತೇನೆ, ಏನು ಅಂತಂದ್ರ ನೀವು ಪ್ರತಿ ಜಿಲ್ಲೆಗೂ ಜಿಲ್ಲಾಧ್ಯಕ್ಷರನ್ನು ನೇಮಕ ಮಾಡಿ ಕೊಟ್ರಿ ಅಂತಂದ್ರೆ ನಮ್ಗೊಂದು ಹಿಡಿದು ಸಿಗ್ತದೆ. ನಿಮಗೂ ಕಾರ್ಯಭಾರ ಕಡಿಮೆ ಆಕತಿ. ಇಲ್ಲಿ ಈ ಜಿಲ್ಲಾದವ್ರು ಎಷ್ಟು ಮಂದಿ ಬರ್ತಿರಪ್ಪ, ಏನೇನ್ ಕೆಲಸ ಮಾಡ್ರಿ, ಆ ಅಧ್ಯಕ್ಷರಿಗೆ ಫೋನ್ ಹಚ್ಚಿರಿ ನಮ್ ಕೆಲಸ ಮುಗಿತ್ತು. ನಿಮ್ಮ ಕೆಲಸನೂ ಕಡಿಮೆ ಆಗ್ತತಿ, ಅದ್ರ ಜೊತೆಗೆ ನಮ್ಮ ಸಂಘಟನೆನೂ ಬಲಯುತವಾಗ್ತತಿ ಅಂತಕ್ಕಂಥ ಮಾತನ್ನ ಹೇಳಿ ಮುಂದಿನ ದಿನಮಾನದೊಳಗೆ ದಯವಿಟ್ಟು ಎಲ್ಲಾ ಜಿಲ್ಲಾ ಮತ್ತು ತಾಲೂಕೊಳಗ ಆ ಒಂದು ಸಂಘಟನೆಗಳನ್ನ ಮಾಡಿ ಅದಕ್ಕೆ ಅಧ್ಯಕ್ಷರು ನೇಮಕ ಮಾಡ್ರಿ. ಅದರಿಂದ ನಮ್ಮ ಸಂಘಟನೆ ಇನ್ನೂ ಬಲಯುತವಾಗ್ತತಿ ಅಂತಕ್ಕಂಥ ಮಾತನ್ನ ಹೇಳಿ ನಾನು 2 ಮಾತು ಮುಗಿಸ್ತೇನೆ. ಧನ್ಯವಾದ.